ನಮ್ಮ ಹಿಂದೂ ಸಮಾಜದಲ್ಲಿ ಇದ್ದಂತಹ ಸಾಮಾಜಿಕ ಪಿಡುಗುಗಳು ಇದರ ಬಗ್ಗೆ ಬಹುಶಃ ಈ ಕೇರಳದಲ್ಲಿ ಒಂದು ಸಾಮಾಜಿಕ ಕ್ರಾಂತಿಯನ್ನು ಮಾಡಿದವರು ಯಾರು ಅಂತ ಕೇಳಿದ್ರೆ ಜಗದ್ಗುರು ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮೀಜಿಯವರು. ಈ ಜಗತ್ತಿಗೆ ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಎನ್ನುವಂತಹ ಸಂದೇಶವನ್ನು ಕೊಟ್ಟಂತಹ ನಾರಾಯಣ ಗುರುಗಳು ಈ ಬಹುಶಃ ನಮ್ಮ ತುಳುನಾಡಿನ ಒಂದು ದೇವಸ್ಥಾನಗಳಲ್ಲಿ ಕೂಡ ಬಿಲ್ಲವ ಸಮಾಜ ಸೇರಿದಂತೆ ಹಿಂದುಳಿದ ವರ್ಗಕ್ಕೆ ದೇವಸ್ಥಾನ ಪ್ರವೇಶವಿಲ್ಲದಂತಹ ಸಮಯದಲ್ಲಿ ಇಲ್ಲಿಯ ಹಿರಿಯರು ಸಾಹುಕಾರ್ ಕೊರಗಪ್ಪರವರ ನೇತೃತ್ವದಲ್ಲಿ 1905ರಲ್ಲಿ ಶಿವಗಿರಿಗೆ ತೆರಳಿ ನಾರಾಯಣ ಗುರುಗಳನ್ನು ಭೇಟಿಯಾಗ್ತಾರೆ. ಅಲ್ಲಿ ಒಂದು ಸಂಘರ್ಷ ರಹಿತವಾದಂತಹ ಕ್ರಾಂತಿಯನ್ನು ಮಾಡುತ್ತಿದ್ದಂತಹ ನಾರಾಯಣ ಗುರುಗಳಲ್ಲಿ ನಾವು ಏನೆಲ್ಲ ಇಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಿದ್ದೇವೆ, ಸಾಮಾಜಿಕ ಪಿಡುಗುಗಳಿಂದ ಬಳಲ್ತಿದ್ದೇವೆ ಅನ್ನೋದರ ಬಗ್ಗೆ ಅವರಿಗೆ ವಿಚಾರಗಳನ್ನು ತಿಳಿಸಿದಾಗ ನಾರಾಯಣ ಗುರುಗಳು ನಮ್ಮ ಹಿರಿಯರಲ್ಲಿ ಹೇಳಿ ಕಳಿಸಿರುವಂಥದ್ದು, ನಾವು ಯಾರೂ ಕೂಡ ಎಲ್ಲಿಯೂ ಕೂಡ ಸಂಘರ್ಷಕ್ಕೆ ಇಳಿಯುವುದು ಬೇಡ, ಬದಲಾಗಿ ನಾವೇ ದೇವಸ್ಥಾನವನ್ನು ನಿರ್ಮಾಣ ಮಾಡುವ, ಅದರಲ್ಲಿ ನಾವೇ ಪೂಜಿಸುವ, ಹಾಗೆ ಅದರ ಒಟ್ಟಿಗೆ ನಾವು ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡುವ ಅನ್ನುವಂತಹ ಒಂದು, ಅದರ ಒಟ್ಟಿಗೆ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ, ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿ ಉದ್ಯೋಗಗಳನ್ನು ಸೃಷ್ಟಿ ಮಾಡುವಂತ ಇದಾಗಲಿ, ಮಹಿಳಾ ಸಬಲೀಕರಣದ ಬಗ್ಗೆಯೂ ಕೂಡ ಅವರು ಮಾಹಿತಿಗಳನ್ನು ಕೊಡ್ತಾರೆ. ಅದರ ನಂತರ ನಮ್ಮ ಹಿರಿಯರು ಅವರನ್ನು ಮಂಗಳೂರಿಗೆ ಆಮಂತ್ರಣ ಮಾಡ್ತಾರೆ. ಆ ಪ್ರಕಾರ ನಾರಾಯಣ ಗುರುಗಳು 1908ರಲ್ಲಿ ಮಂಗಳೂರಿಗೆ ಬರ್ತಾರೆ. ಬಂದು ಬೇರೆ ಬೇರೆ ಜಾಗಗಳಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಬೇರೆ ಬೇರೆ ಜಾಗಗಳನ್ನು ನೋಡ್ತಾರೆ. ಕಡೆಗೆ ಬಂದು ಈ ಜಾಗವನ್ನು ನೋಡಿ, ಇದೊಂದು ಅತ್ಯಂತ ಶಕ್ತಿಯುತವಾದಂತಹ ಜಾಗ, ಇಲ್ಲಿ ಒಂದು ಪವಿತ್ರವಾದಂತಹ ಜಾಗ ಇದು, ಇಲ್ಲಿ ನಾವು ದೇವಸ್ಥಾನ ನಿರ್ಮಾಣ ಮಾಡಬಹುದು ಎನ್ನುವಂತಹ ಮಾತನ್ನು ನಾರಾಯಣ ಗುರುಗಳು ಹೇಳ್ತಾರೆ. ಆ ಪ್ರಕಾರ ಇಲ್ಲಿ ವೆಂಕಟೇಶ ಶಿವಭಕ್ತಿ ಯೋಗ ಸಂಘ ಅನ್ನುವಂಥದ್ದು ಉದಯವಾಗುತ್ತೆ. ಅದರ ಒಂದು ನೇತೃತ್ವದಲ್ಲಿ ಆ ದಿವಸದಿಂದಲೇ ಇಲ್ಲಿ ಶಿವನ ಫೋಟೋ ಇಟ್ಟು ಭಜನಾ ಕಾರ್ಯಕ್ರಮಗಳು ಆರಂಭವಾಗುತ್ತೆ. ಅದರ ಒಟ್ಟಿಗೆ ಸೈಮಲ್ಟೇನಿಯಸ್ ಆಗಿ ಇಲ್ಲಿ ದೇವಸ್ಥಾನದ ನಿರ್ಮಾಣ ಕೆಲಸಗಳು ಕೂಡ ಆರಂಭ ಆಗುತ್ತೆ. ಅದರ ನಂತರ 1912ರಲ್ಲಿ ಈ ದೇವಸ್ಥಾನದ ನಿರ್ಮಾಣ ಕೆಲಸ ಪೂರ್ಣಗೊಂಡು 1912 ಫೆಬ್ರವರಿ 21ನೇ ತಾರೀಕಿನಂದು ನಾರಾಯಣ ಗುರುಗಳು ಸ್ವತಃ ಕೇರಳದಿಂದ ಅವರ ಕೈಯಾರೆ ಶಿವಲಿಂಗವನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹ ಒಂದು ಪುಣ್ಯಕ್ಷೇತ್ರ. ನಾರಾಯಣ ಗುರುಗಳು ಹಲವಾರು ದೇವಸ್ಥಾನಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಮಾಡಿರುವ ಏಕೈಕ ಶಿವನ ಕ್ಷೇತ್ರ ಅದು ಒಂದಿದ್ರೆ ಅದು ಗೋಕರ್ಣನಾಥ ಕ್ಷೇತ್ರ ಅಂತ ನಾವು ಬಹಳ ಹೆಮ್ಮೆಯಿಂದ ಹಾಗೆ ಬಹಳ ಒಂದು ಭಕ್ತಿಯಿಂದ ನಾವು ಹೇಳಲಿಕ್ಕೆ ಇಚ್ಛಿಸ್ತೇವೆ. ತದನಂತರ ಇಲ್ಲಿ ಈ ಹಿಂದುಳಿದ ಸಮಾಜಕ್ಕೆ, ಬಿಲ್ಲವ ಸಮಾಜ ಸೇರಿದಂತೆ ಸಮಸ್ತ ಹಿಂದುಳಿದ ವರ್ಗಕ್ಕೆ ದೇವಸ್ಥಾನಕ್ಕೆ ಪ್ರವೇಶ ಸಿಗುವಂತಹ ಒಂದು ಕಾಲ ಕೂಡಿ ಬಂತು. ಅವತ್ತಿನಿಂದ ನಮಗೆಲ್ಲರಿಗೂ ಕೂಡ ಎಲ್ಲಿಯೋ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಅವಕಾಶ ಸಿಕ್ಕಿರುವಂಥದ್ದು ಇಲ್ಲಿಯ ಇತಿಹಾಸ. ತದನಂತರ ಈ ಕ್ಷೇತ್ರದಲ್ಲಿ ಆ ಶಿವನ ಆರಾಧನೆಯೊಂದಿಗೆ ಅನ್ನಪೂರ್ಣೆ, ಮಹಾಗಣಪತಿ, ಸುಬ್ರಹ್ಮಣ್ಯ ದೇವರು, ಹಾಗೆ ಭೈರವ, ಭೈರವ, ಹಾಗೆ ನವಗ್ರಹಗಳು, ಹಾಗೆ ಶನಿದೇವರ, ಹಾಗೆ ಕೃಷ್ಣ ಪರಮಾತ್ಮನ ವಿಷ್ಣು ಟೆಂಪಲ್ ಕೂಡ ಇಲ್ಲಿ ಇದೆ. ತದನಂತರ ಇಲ್ಲಿ ಹನುಮಾನ್ ದೇವರ ಗುಡಿ ಆಗುತ್ತೆ, ಶಿರಡಿ ಸಾಯಿಬಾಬಾ ದೇವರ ಗುಡಿ ಆಗುತ್ತೆ. ಇದೆಲ್ಲ ಬಹಳ ಒಂದು ಶ್ರದ್ಧಾ ಭಕ್ತಿಯಿಂದ ಸಮಾಜದವರು ಮಾಡ್ಕೊಂಡು ಬರ್ತಾ